ಇನ್ನ ಸಮಾಜ ಸೇವೆ ಕೆಲ್ಸಕ್ಕೆ ಬಂದ್ರೆ, ಈಗ ನೀವು ಬೇರೆ ಬೇರೆ ಅಂತ ಕೇಳಿದಾಗ ಸಮಾಜ ಸೇವೆ ಕೆಲ್ಸಕ್ಕೆ ಬಂದಾಗ ಏನಾಯ್ತು ಅಂತಂದ್ರೆ, ನಾನು ತೀರಾ ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮ ತಂದೆಯವರು ಪ್ರೊಫೆಸರ್, ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ರು, ಎಕನಾಮಿಕ್ಸ್ ಪ್ರೊಫೆಸರ್. ಅವರು ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದು, ತುಂಬಾ ಶ್ರೀಮಂತರಲ್ಲ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಬಡ ಮಕ್ಳಿಗೆ ಎಜುಕೇಶನ್ ಸ್ಪಾನ್ಸರ್ ಮಾಡೋರು, ಫೀಸ್ ಕಟ್ಟೋದು, ಏನು ತಮ್ಮ ಕೈಲಿ ಏನಾಗುತ್ತೋ ಅಷ್ಟು, ಒಂದ್ 5 ಮಕ್ಳಿಗೋ 10 ಮಕ್ಳಿಗೋ ಫೀಸ್ ಕಟ್ಟೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಅವ್ರು ಇನ್ನೂ ಸ್ವಲ್ಪ ಉತ್ತಮ ಪೊಸಿಷನ್ಗೆ ಬಂದ ನಂತರ ಹಳ್ಳಿನಲ್ಲಿ ಈಗ ತುಂಬಾ ಬ್ರೈಟ್ ಇರ್ತಾರೆ ಕೆಲವು ಮಕ್ಳು, ತುಂಬಾ ಚೆನ್ನಾಗಿ ಓದ್ತಿರ್ತಾರೆ, ರ್ಯಾಂಕ್ ಬರ್ತಿರ್ತಾರೆ. ಆದ್ರೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಮುಂದೆ ಹೋಗೋದಕ್ಕೆ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಅಂತ ಮಕ್ಳನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡು ನಮ್ ತಂದೆಯವರು ಓದಿಸಿ, ಬರೀ ಓದಿಸಿ ಬಿಟ್ಬಿಡೋದಲ್ಲ, ಅವ್ರು ಒಂದು ನೆಲೆ ನಿಲ್ಲೋವರೆಗೂ ಅವ್ರನ್ನ ನೋಡ್ಕೊಳ್ತಾ ಇದ್ರು. ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ ನನಗೆ ಅದು ತುಂಬಾ ಪ್ರಭಾವ ಬೀರ್ತು. ಚಿಕ್ಕ ವಯಸ್ಸಿನಲ್ಲೇ ಮಂಜುನಾಥ್ ಅವ್ರೆ, ನಾನು ಫಸ್ಟ್ PUC ನಲ್ಲಿ ಇರ್ಬೇಕಾದ್ರೇನೆ, ಅಂದ್ರೆ 10th ಮುಗಿಸಿದ ತಕ್ಷಣನೇ ನನಗೊಂದು ಆಲೋಚನೆ ಬಂತು, ನಮ್ ತಂದೆಯವ್ರು ಇಷ್ಟು ಮಕ್ಳಿಗೆ ಸಹಾಯ ಮಾಡ್ತಾ ಇದಾರೆ, ನಾನು ಈಗ್ಲೇ ಏನೋ ಒಂದ್ ಸ್ವಲ್ಪ ದುಡ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ, ನಮ್ ತಂದೆಯವರು ನನ್ನ ಮೇಲೆ ಮಾಡೋ ಖರ್ಚನ್ನ ಬೇರೆ ಮಕ್ಳ ಮೇಲೆ ಮಾಡ್ಬೋದಲ್ಲ ಅನ್ನೋದು ಒಂದು ಐಡಿಯಾ ನಂಗೆ ಆಗ್ಲೇ ಬಂದ್ಬಿಡ್ತು. ಹಾಗಾಗಿ ನಾನೇನ್ ಮಾಡಿದೆ, ಭರತನಾಟ್ಯ ಎನಿವೇ ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಪಾಸ್ ಮಾಡ್ಕೊಂಡಿದ್ದೆ. ಅರ್ಹತೆ ಇತ್ತು, ನನಗೆ ಟೀಚ್ ಮಾಡುವಂತ ಒಂದು ಅರ್ಹತೆ ಇತ್ತು. ಸೊ ಹಾಗಾಗಿ ನಾನು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಕ್ ಶುರು ಮಾಡಿ, ಅದ್ರಲ್ಲಿ ಬಂದಿದ್ದ ಹಣದಿಂದ ನನ್ನನ್ನ ನಾನು ಸಪೋರ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ನನ್ನ ಕಾಲೇಜ್ ಫೀಸ್ ಆಗ್ಬೋದು, ನನ್ನ ಚಿಕ್ಕ ಪುಟ್ಟ ಖರ್ಚುಗಳಾಗ್ಬೋದು. ನಾವ್ ಈಗಿನ ಹೆಣ್ಮಕ್ಳು ತರ ಶೋಕಿ ಮಾಡ್ತಿರ್ಲಿಲ್ವಲ್ಲ, ನಾವೇನವಾಗ ಮೇಕಪ್ ಹಾಕ್ತಿರ್ಲಿಲ್ಲ, ಅಥವಾ ದಿನಕ್ಕೊಂದೊಂದು ಡ್ರೆಸ್ ಹಾಕ್ತಿರ್ಲಿಲ್ಲ, ಇದ್ದಿದ್ದೇ 5-6 ಡ್ರೆಸ್, ಅದ್ರಲ್ಲೇ ಜೀವನ ನಡೆಸ್ತಾ ಇದ್ವಿ, ತೃಪ್ತಿಯಿಂದ ಇರ್ತಿದ್ವಿ. ಸೊ ಹಾಗಾಗಿ ನಮ್ ಖರ್ಚು ಬಹಳ ಕಡಿಮೆ ಇರ್ತಾ ಇತ್ತು. ಹಾಗಾಗಿ ನನ್ನನ್ನು ನಾನು ಸಪೋರ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ಸೊ ನಮ್ ತಂದೆಯವರು ಇನ್ನು ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬಹುದು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.